ಉಪ್ಪು ಯಾವಾಗಲೂ ಸ್ವಚ್ಛತೆ. ನಮ್ಮಲ್ಲಿ ಆನಂದ ಆರೋಗ್ಯ ಹಾಗೆ ಅಂತ ಒಂದು ಪಾಠ ಮಾಡ್ತೀನಿ ನಾನು. ದಿನ 3 ಗಂಟೆ ಕಾಲ 10 ದಿವಸಗಳು ಔಷಧಿಗಳಿಲ್ಲದೇನೆ ದೇಹದಲ್ಲಿರುವ ಕಾಯಿಲೆಗಳನ್ನು ಗುಣಪಡಿಸುವ ವಿದ್ಯೆ, ಆಧ್ಯಾತ್ಮ, ವಿಜ್ಞಾನ ಮತ್ತು ನ್ಯಾಚುರೋಪತಿ, ಹಿಪ್ನಾಥೆರಪಿ ಇತ್ಯಾದಿ ಇತ್ಯಾದಿ ಎಲ್ಲ ಸೇರಿಸಿ ಒಂದು ಪ್ಯಾಕೇಜ್ ಅದು. ಈ ಹೊಟ್ಟೆ ಕ್ಲೆನ್ಸಿಂಗ್, ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಯಾವ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದರೂ ಫಸ್ಟ್ ನಿಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು. ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತಂದರೆ, ಚೆನ್ನಾಗಿ ಕುದಿಸಿ ಆರಿಸಿದ ನೀರು ಬೆಚ್ಚಗಿರಬೇಕು. ಅದಕ್ಕೆ ಉಪ್ಪು, ಕಲ್ಲುಪ್ಪು, ಅಯೋಡಿನ್ ಅಲ್ಲ, ಖಾಲಿ ಕಲ್ಲುಪ್ಪು ಅಥವಾ ಸೈಂಧವ ಲವಣ, ಕಲ್ಲುಪ್ಪು ಆದರೆ ಶ್ರೇಷ್ಠ, ಸಮುದ್ರದ ಉಪ್ಪು ಕಲ್ಲುಪ್ಪು. ಚೆನ್ನಾಗಿ ಕರಗಿಸ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿಬೇಕು. ಚುರ್ಚುರೆ 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 ಕುಡಿತಾ ಬಂದ್ರಿ ಅಂದರೆ ಒಂದು ಲೆವೆಲಿಗೆ ಮೇಲೆ ವಾಂತಿ ಬರುತ್ತೆ. ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ರಿ ಅಂತಂದರೆ ಮೋಷನ್ ಶುರು ಆಗುತ್ತೆ. ನಿಮ್ಮ ದೊಡ್ಡ ಕರಳು, ಚಿಕ್ಕ ಕರಳು ಒಳಗಡೆ ಏನೇನು ಬೇಡದೆ ಅಂಟ್ಕೊಂಡಿರೋ ಗಲೀಜುಗಳು ಪ್ರತಿ ಒಂದನ್ನು ಕಿತ್ತಿಸಿ ಹೊರಗಡೆ ತಂದುಬಿಡುತ್ತೆ. ಒಳ್ಳೆ ನಲ್ಲಿನಲ್ಲಿ ನೀರು ಹೆಂಗೆ ಸುರಿಯುತ್ತೆ ಹಂಗೆ ಸುರಿದೋಗುತ್ತೆ. ಆ ಅಭ್ಯಾಸ ಮಾಡೋ ದಿವಸ ಆಹಾರ, ಗಟ್ಟಿ ಪದಾರ್ಥಗಳು ತೊಗೊಳಂಗಿಲ್ಲ. ಬರೀ ಜ್ಯೂಸು, ಹಣ್ಣಿನ ಜ್ಯೂಸು, ರಸ. ಬೆಳಗ್ಗೆ ಅಳತೆ ಅದು 1.5 ಲೀಟರ್ 2 ಲೀಟರ್ ನೀರು ಅಟ್ಟೆ. ಕಂಪ್ಲೀಟು ಒಳ್ಳೆಯ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಎರಡು ಒಳಗಿರುತ್ತೆ. ಮತ್ತು ಜಂತುಳಗಳು, ಪ್ರಾಣಿ ಕರಳಲ್ಲಿ ಹೇಗೆ ಹುಳ ಇರುತ್ತೆ ಹಾಗೆ ಮನುಷ್ಯನ ಕರಳಲ್ಲೂ ಹುಳ ಇರುತ್ತೆ. ನಮ್ಮ ದೇಹದಲ್ಲಿ ನಾವು ಸೇಕರಣೆ ಮಾಡಿರುವ ಆಹಾರಗಳನ್ನು ತಿನ್ನುತ್ತೆ ಆ ಹುಳ. ಅದು ನೀವು ತಗೊಳ್ಳೋ ಬೆಚ್ಚಗಿರೋ ಉಪ್ಪು ನೀರನ್ನು ತಗೊಂಡು ಕೆಳಗೆ ಬಂದ್ಬಿಡುತ್ತೆ. ಸುಮಾರು ಹುಳಗಳು ಬಿದ್ದೋಗುತ್ತೆ. ಮತ್ತು ಕೆಟ್ಟ ಬ್ಯಾಕ್ಟೀರಿಯಾ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಹೊಟ್ಟೆ ಪರಿಶುದ್ಧವಾಗಿದ್ದರೆ ಮಾತ್ರ ಮನಸ್ಸು ಪರಿಶುದ್ಧ. ಮನಸ್ಸಿನ ಮೂಲವೇ ಹೊಟ್ಟೆ. ನೀವು ತಗೊಳ್ಳೋ ಆಹಾರವೇ ಮನಸ್ಸು. ಸರಿಯಾದ ಆಹಾರ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಮನಸ್ಸು ಕೆಲಸ ಮಾಡುತ್ತೆ. ತಪ್ಪು ಆಹಾರ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತೆ. ಸೊ ಈ ಹೊಟ್ಟೆನೇ ಕ್ಲೀನ್ ಮಾಡುತ್ತೆ. ಎಂಥ ಗಲೀಜಿದೆ, ದೊಡ್ಡ ಕರಳು, ಚಿಕ್ಕ ಕರಳು, ಅಂಥದ್ದು ಈ ಮೂಗಿನ ಹೊಳ್ಳೆ ತೂತ ಅಲ್ಲಿ ಏನೂ ಇಲ್ಲ, ಆದರೂ ಕೂಡ ಅದನ್ನು ಪರ್ಫೆಕ್ಟಾಗಿ ಕ್ಲೀನ್ ಮಾಡುತ್ತೆ. ತಗೊಳ್ಳೋ ಗಾಳಿ ಪರಿಶುದ್ಧವಾಗಿ ಒಳಗಡೆ ಹೋಗಬೇಕು. ಅದಕ್ಕೆ ಈ ಜಲನೀತಿ ತುಂಬ ಇಂಪಾರ್ಟೆಂಟು. ಮತ್ತು ಈ ಜಲನೀತಿ ಜೊತೆಗೆ ಸೂತ್ರ ನೀತಿ ಅಂತ ಒಂದು ಸಿಸ್ಟಮ್ ಇದೆ. ಮಲ್ಲು ಬಟ್ಟೆ ಕಾಟನ್ ತುಂಬ ತೆಳ್ಳಗಿರುತ್ತೆ. ಅದನ್ನು ನೀವು ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಒಂದು ಕಡ್ಡಿಗೆ ಚುಚ್ಚಿ ಸುತ್ತಬಿಟ್ಟು ಒಂದು ಮೂಗು ತೂತದ ಒಳಗೆ ಬಿಟ್ರಿ ಅಂತಂದರೆ ಅದು ನಿಮ್ಮ ಬಾಯಿದಾರಿಯಿಂದ ಬರುತ್ತೆ. ಎಳ್ಕೋಬೇಕು. ಒಂದು ಕೊನೆ ಒಂದು ಕೈಯಲ್ಲಿ, ಇನ್ನೊಂದು ಕೊನೆ ಇನ್ನೊಂದು ಕೈಯಲ್ಲಿ. ಒಂದು ಕೊನೆ ಹೊರಗಡೆ, ಇನ್ನೊಂದು ಕೊನೆ ಒಳಗಿಂದ ಹೊರಗೆ ಬರುವ ದಾರ, ಬಟ್ಟೆ ಎಳಿಬೇಕು. ಮೇಲೆ ಕೆಳಗೆ ಮೇಲೆ ಕೆಳಗೆ ಎಳೆದ್ರೆ ಆ ಮೂಗು ಸುತ್ತಮುತ್ತ ಇರೋ ಜಾಗ ಎಲ್ಲ ಪರ್ಫೆಕ್ಟ್ ಕ್ಲೀನ್ ಆಗುತ್ತೆ. ಅದೇ ಥರ 2 ಮೂಗಿನ ಒಳ್ಳೆ ಸೂತ್ರ ನೀತಿ ಅಂತ ಹೆಸರು ಇದಕ್ಕೆ. ಶುರುವಿನಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ, ಸೀನು ಬರುತ್ತೆ, ವಾಂತಿ ಬರುತ್ತೆ. ಈ ದೇಹಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು ಬಿಟ್ಟು ಬೇರೆ ಏನಾದರೂ ಒಂದು ಸ್ವಲ್ಪ ಟಚ್ ಆದರೆ ಸಾಕು ಒಪ್ಪಲ. ಕಾಲಲ್ಲಿ ಮುಳ್ಳು ಚುಚ್ಚಿಬಿಟ್ರೆ ಇಟ್ಟು ಒದಾಡ್ತೀವಿ ನೋಡಿದ್ರ, ಸಣ್ಣ ಮುಳ್ಳು ಕಣ್ಣಿಗೆ ಕಾಣದೆ ಚುಚ್ಚಿಬಿಡುತ್ತೆ. ಅದನ್ನು ತೆಗೆಯೋ ತನಕ ಪ್ರಾಣ ಹಿಂಸೆ. ಅದೇ ಥರ ಈ ಬಟ್ಟೆ ಹಾಕೋದು, ಈ ನೀರು ಹಾಕೋದು, ನೀವು ಹೇಳಿದ ಸರಿ, ಆದರೆ ಇದು ಅಭ್ಯಾಸದ ಮೇಲೆ ಸರಿ ಹೋಗುತ್ತೆ. ತೊಂದರೆ ಬರುತ್ತೆ, ಆಗೋದಿಲ್ಲ ಅಂತಂದರೆ ನಿಲ್ಲಿಸ್ಬಿಡ್ಬೇಕು.
ಒಂದೊಂದು ಸತಿ ಮೂಗಲ್ಲಿ ಬಟ್ಟೆ ಹಾಕಿದ್ರೂ ಪರವಾಗಿಲ್ಲ, ಆದರೆ ಪ್ರಯತ್ನ ಮಾಡಬೇಕು. ಅದರ ಒಂದು ವಾರ 10 ದಿವಸ 15 ದಿವಸ ನೀವು ಈ ಜಲನೀತಿ ಸೂತ್ರನೀತಿ ಎರಡೂ ಮಾಡಬೇಕು ಅಂತಿಲ್ಲ, ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು. ಅಭ್ಯಾಸ ಮಾಡಿಬಿಟ್ರಿ ಅಂತಂದರೆ ನಿಮ್ಮ ಮೂಗಿನ ಹೊಳ್ಳೆ ಪರ್ಫೆಕ್ಟಾಗಿ ಎಲ್ಲ ಗಲೀಜೆಲ್ಲ ಕಿತ್ತಿ ತೆಗೆದಾಕೊಡುತ್ತೆ.